ಇವತ್ತು ನಾನಿಲ್ಲಿ ಬೆಂಡೆಕಾಯಿ ಚಿತ್ರಾನ್ನವನ್ನು ಉದುರುದುರಾಗಿ ಕೇಳಿಸ್ಕೊಳ್ಳಿ, ಮತ್ತೊಮ್ಮೆ ಉದುರುದುರಾಗಿ ಲೋಳೆ ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ಬೆಂಡೆಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಗಳು ನನಗೆ ಹೇಳ್ಕೊಟ್ಟಿರೋದು. ಈ ಚಿತ್ರಾನ್ನಕ್ಕೆ ನಾನು ಒಂದು 3/4 kgಯಷ್ಟು ಬೆಂಡೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 4 ಟೊಮೆಟೊ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಬಾಣಲೆಗೆ ನಾನು 4-5 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಇಂಗು, ಕಡಲೆಕಾಯಿ ಬೀಜ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಾಣಲೆಯಲ್ಲಿ ನಾನು ಎಣ್ಣೆ ಹಾಕಿ ಮತ್ತು 1-2 ಸ್ಪೂನ್ ಎಣ್ಣೆ ಹಾಕಿ ಟೊಮೆಟೊ ಮತ್ತು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಈ ಥರ ಮಾಡೋದಕ್ಕೆ ನಿಮಗೆ ಲೋಳೆ ಬರಲ್ಲ, ಬೇಗ ಬೆಂಡೆಕಾಯಿ ಬೇಯುತ್ತೆ, ಪ್ಲಸ್ ಲೋಳೆ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಟೊಮೆಟೊ ಹುಳಿ ಅಥವಾ ಹುಣಸೆಹಣ್ಣು ಹಾಕ್ಬೋದು. ಹುಣಸೆಹಣ್ಣು ಹಾಕಿದ್ರೆ ತುಂಬ ಟೈಮ್ ತೊಗೊಳುತ್ತೆ ನಿಮಗೆ ಆ ಲೋಳೆ ಹೋಗೋದಕ್ಕೆ. ಟೊಮೆಟೊ ಹಾಕೋದಕ್ಕೆ ಬೇಗ ಲೋಳೆ ಹೋಗುತ್ತೆ. ಹಾಗಾಗಿ ನಾನು ಆದಷ್ಟು ಬೆಂಡೆಕಾಯಿ ಅಡುಗೆ ಮಾಡುವಾಗ ಟೊಮೆಟೊ ಯೂಸ್ ಮಾಡ್ತೀನಿ. ನಾನಿಲ್ಲಿ ಯಾಕೆ 2 ಬಾಣಲೆ ತೊಗೊಂಡಿದ್ದೀನಿ ಅಂತಂದರೆ, ಒಗ್ಗರಣೆ ಮೆತ್ತಗಾಗ್ಬಿಡುತ್ತೆ ಬೆಂಡೆಕಾಯಿ ಜೊತೆ ಆದರೆ. ಹಾಗಾಗಿ ನಾನು 2 ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಆಗಿದೆ. ಈಗ ಅದಕ್ಕೆ ನಾನು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕ್ರಂಚಿಯಾಗಿರಬೇಕು ಅಂತಂದರೆ ಈಗ ಈ ಒಗ್ಗರಣೆ ಶಾಖಕ್ಕೇ ಈರುಳ್ಳಿ ಬೇಯುತ್ತೆ, ಮೆತ್ತಗೆ ಬೇಯಲ್ಲ, ಆದರೆ ಕ್ರಂಚಿಯಾಗಿರುತ್ತೆ. ಇದಕ್ಕೆ ಈಗ ಸಾಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ, ನೀವು ಮಾಡಿ ನೋಡಿ. ಇದು ಬೆಂಡೆಕಾಯಿ ಆಗಿದೆ, ಈಗ ಲೋಳೆ ಎಲ್ಲ ಹೋಗಿದೆ, ತುಂಬ ಚೆನ್ನಾಗಾಗುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ರುಚಿಯನ್ನು. ಆಗ ಹೌದು, ಇದ್ರ ಪಲ್ಯನೂ ಇದೇ ಥರ ಮಾಡ್ಬೋದಲ್ವ ಅಂತ ಕೇಳ್ಬೋದು. ಪಲ್ಯ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಚಿತ್ರಾನ್ನ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬೆಂಡೆಕಾಯಿ ಲೋಳೆ ಎಲ್ಲ ಹೋಗಿ ಬೆಂದಾದಮೇಲೆ ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊಂಡು ಅನ್ನವನ್ನು ಇದಕ್ಕೆ ಸೇರಿಸ್ಕೊಂಡು ಕಲಿಸ್ಬೇಕು. ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನಾನೊಂದು 3/4 ಭಾಗ ಕಲಸಿದ್ದಾದ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇನ್ನೊಮ್ಮೆ ನೀಟಾಗಿ ಕಲಿಸ್ಬೇಕು. ಕಲಸಿದ್ದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಬೆಂಡೆಕಾಯಿ ಚಿತ್ರಾನ್ನ, ರುಚಿಯಾಗಿದೆ. ನೋಡೋಕ್ಕೂ ಕಣ್ಣಿಗೆ ಬಾಯಿಗೆ ಎರಡಕ್ಕೂ ಚೆನ್ನಾಗಾಗಿದೆ ವೀಕ್ಷಕರೇ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಮತ್ತೊಂದು ಹೊಸ ರುಚಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.